ನಮಸ್ಕಾರ. ಇವತ್ತು ತುರ್ತಾಗಿ ಎಲ್ಲರ ಮುಂದೆ ಕೆಲವು ವಿಷಯಗಳನ್ನ ಸ್ಪಷ್ಟಪಡಿಸೋಕ್ಕೆ ಬಂದಿದ್ದೇನೆ. ರೇವಣ್ಣನ ಲೈಂಗಿಕ ದೌರ್ಜನ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟ ಕೆಲವು ಅಂಶಗಳನ್ನು ಹಂಚ್ಕೋಬೇಕಿತ್ತು. ಈಗಾಗಲೇ SIT ರಚನೆ ಆಗಿದೆ. SIT ತನ್ನ ಕೆಲಸವನ್ನು ಶುರು ಮಾಡಿದೆ. ಅದರ ಮಧ್ಯೆ ಎರಡು ಅಹಿತಕರ ಘಟನೆಗಳು ನಡೆದಿದ್ದಾವೆ. ಇವತ್ತೊಂದಷ್ಟು ವಿಡಿಯೋಗಳನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ ಕೆಲವು ಅಧಿಕಾರಿಗಳು, ಕೆಲವರು ಪ್ರತಿಷ್ಠಿತರ ಮಕ್ಕಳು ಇರ್ತಕ್ಕಂಥ ವಿಡಿಯೋ ಸ್ಕ್ರೀನ್ಶಾಟ್ಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಎಷ್ಟು ಬೇಸರ ಆಗುತ್ತೆ ಈ ವಿಷಯ ಅಂತ. ಈಗಾಗಲೇ ನಾವು ಸಾಕಷ್ಟು ಹೇಳಿದೆ. ಆ ಪೆನ್ ಡ್ರೈವ್ ಇರ್ತಕ್ಕಂಥವ್ರು ಯಾರು ಅಂತ ಗೊತ್ತಿದೆ. ಆ ಪೆನ್ ಡ್ರೈವ್ನ ಮೂಲ ಯಾವುದು, ಆ ಪೆನ್ ಡ್ರೈವ್ ಯಾರ್ಯಾರಿಗೆಲ್ಲ ಹೋಗಿದೆ ಅನ್ನುವಂಥದ್ದನ್ನ ಈ ಕಾರ್ತಿಕ್ ಮತ್ತು ದೇವರಾಜ ಅಯ್ಯಗೌಡ ಅವ್ರನ್ನ ವಿಚಾರಣೆ ಮಾಡಿದರೆ ಅದರ ಮುಖಾಂತರ ಆ ಇಡೀ ಜಾಲವನ್ನು ಹಿಡಿದು ಅದು ತಡಿಲಿಕ್ಕೆ ಅವಕಾಶಗಳಿತ್ತು ಅನ್ನೋದನ್ನ ನಾವು ಪೊಲೀಸ್ ಇಲಾಖೆಗೆ ಸಾಕಷ್ಟು ಹೇಳ್ತೀವಿ. ಆದರೂ ಕೂಡ ಇಡೀ ಈಗ ಚುನಾವಣೆ ಮುಗಿದು SIT ಆಗಿದೆ, ಎಲ್ಲ ಕಡೆ ಪ್ರತಿಭಟನೆ ಆಗ್ತಾ ಇದೆ. ಮತ್ತೆ ಹೆಣ್ಣು ಮಕ್ಕಳ ಈ ನಗ್ನ ಚಿತ್ರಗಳು ಎಲ್ಲ ಕಡೆ ಓಡಾಡ್ತಾ ಇದೆ. ಅಂದರೆ ಯಾರಾದರೂ ಈ ಪ್ರಕರಣದಿಂದ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಖಂಡಿತವಾಗಿ ನೇರವಾಗಿ ಸರ್ಕಾರವೇ ಹೊಣೆ ಆಗಬೇಕಾಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ. ಯಾರೋ ಅವನ ಇದಕ್ಕೋಸ್ಕರ ಮಾಡುವಂಥ ಕೃತ್ಯ, ಅವನ ಇದಕ್ಕೋಸ್ಕರ ಮಾಡೋ ವಿಡಿಯೋಗಳನ್ನು ಇವತ್ತು ಯಾರೋ ದುಷ್ಕರ್ಮಿಗಳು ಹಂಚೋದ್ರ ಮುಖಾಂತರ ಆ ಹೆಣ್ಣು ಮಕ್ಕಳ ಮಹಿಳೆಯರ ಒಂದು ಖಾಸಗಿ ವಿಷಯವನ್ನು ಬಹಿರಂಗಪಡಿಸಿ ಇವತ್ತು ಅವ್ರು ಪಡೆಯೋದ್ರ ಏನಿದೆ. ಈ ಚುನಾವಣೆ ಸಂದರ್ಭ ಬಿಟ್ಟಾಗ ರಾಜಕೀಯ ಲೆಕ್ಕಾಚಾರಗಳಿದ್ವು. ಈಗೇನಾದ್ರು ಉದ್ದೇಶ ಇದೆ. ಉದ್ದೇಶ ಒಂದೇ, ಸಮಾಜದ ಅಹಿತಕರ ವಾತಾವರಣ ಸೃಷ್ಟಿ ಮಾಡಬೇಕು, ಅದನ್ನು ಬೇರೆ ರೀತಿ ಬಳಸ್ಕೋಬೇಕು, ಬ್ಲ್ಯಾಕ್ ಮೇಲ್ಗಳು ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದರಿಂದ ದೊಡ್ಡ ಜಾಲನೆ ಇದೆ. ಇದರಲ್ಲಿ ಎಲ್ಲ ಪ್ರಮುಖ 3 ಪಕ್ಷಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ. ನೇರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಆ ವಿಡಿಯೋಗಳನ್ನ ತಡೆಯೋಕ್ಕಾಗ್ತಾ ಇಲ್ಲ ಪೊಲೀಸ್ ಇಲಾಖೆಗೆ ಅಥವಾ SITಗೆ ಅಂತಂದರೆ ಏನು ಕೆಲಸ ಮಾಡುತ್ತೆ? ಇಷ್ಟೊಂದು ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಿರೋ ಸಂದರ್ಭದಲ್ಲಿ ಆ ವಿಡಿಯೋಗಳು ಬರೆದಂಗೆ ತಡೆಯೋಕ್ಕಾಗ್ತಾ ಇಲ್ಲ ಅಂದರೆ ಇನ್ನು ಯಾರ್ಯಾರು ಇದೆಯೋ ಏನೇನಿದೆಯೋ ಅವರು ಹೆದರಿ ಏನು ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಮತ್ತು ಇನ್ನೊಂದು, ಆ SIT ಮುಂದೆ ಈಗ ಸಂತ್ರಸ್ತರು ಹಾಜರಾಗಿ ಹೇಳಿಕೆ ಕೊಡಬೇಕು. ಸೊ ಯಾರನ್ನೋ ಸಂತ್ರಸ್ತರನ್ನ ಬಂದು ಧೈರ್ಯ ಮಾಡಿ ಹೇಳಿಕೆ ಕೊಟ್ಟರೆ ಅವರು ಇಂತಿಂಥ ಹೇಳಿಕೆ ಕೊಟ್ಟಿದ್ದಾರೆ, ಇಂತಿಂಥವ್ರು ಅಂತ ಇಡೀ ಮಾಧ್ಯಮಗಳು ವರದಿ ಆಯಿತು ಅಂತಂದರೆ ಮುಂದೆ ಯಾರೂ ಬರೋದಿಲ್ಲ ಹೇಳಿಕೆ ಕೊಡೋದಕ್ಕೆ. ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯ ಇದು. ಸೊ ಈ ವಿಷಯ ಸಾರ್ವಜನಿಕವಾಗಿ ಅರ್ಥ ಆಗ್ತಾಯಿಲ್ಲ, ಸರ್ಕಾರಕ್ಕೆ ಅರ್ಥ ಆಗ್ತಾಯಿಲ್ಲ ಅಂತ ಅಂದರೆ ಈಗ ಆಗಿರೋವಂಥ ಘಟನೆ ನೋಡಿದ್ರೆ ಇನ್ನು ಮುಂದೆ ಉಳಿದಂಥ ಸಂತ್ರಸ್ತೆಯರನ್ನ ಮನವೊಲಿಸಿ ಕಳ್ಸೋಕ್ಕಾಗೋದಿಲ್ಲ ಅಲ್ಲಿಗೆ. ಸೊ ಬಹಳ ಗಂಭೀರವಾಗ್ತಾ ಇದೆ. ಮತ್ತು ಪ್ರಜ್ವಲ್ ರೇವಣ್ಣನ ಮೇಲೆ ಕಿಡ್ನಾಪ್ ಮಾಡಿರ್ತಕ್ಕಂಥ ಪ್ರಕರಣ ದಾಖಲಾದರೂ ಕೂಡ ಆತನ ಬಂಧನ ಆಗ್ತಾ ಇಲ್ಲ. A2 ಆಗಿರೋನ್ನ ಬಂಧನ ಮಾಡಲಾಗ್ತದೆ, A1 ಆರೋಪಿನ ಬಂಧನ ಮಾಡ್ತಾ ಇಲ್ಲ. ಸೊ ಏನು ರಾಜಕೀಯ ಪ್ರಭಾವ ಇದೆ ಇಲ್ಲಿ? ಸಿದ್ದರಾಮಯ್ಯ ಸರ್ಕಾರ ನೇರವಾಗಿ ಉತ್ತರ ಕೊಡಬೇಕಾಗ್ತದಕ್ಕೆ. ಆ ಹೆಣ್ಣು ಮಕ್ಕಳ ವಿಡಿಯೋ ಮತ್ತು ಚಿತ್ರಗಳನ್ನ ಬಹಿರಂಗವಾಗೋದನ್ನ ತಡೆಯೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಜೊತೆಗೆ HD ರೇವಣ್ಣ ಮೇಲೆ ಪ್ರಕರಣ ದಾಖಲಾದರೂ ಕೂಡ ಯಾಕೆ ಬಂಧನ ಆಗ್ತಾ ಇಲ್ಲ? ಸೊ ಎಲ್ಲೋ ಬಹಳ ಗಂಭೀರ ಆಗ್ತಾ ಇದೆ, ಬಹಳ ಗೋಜಲಾಗ್ತಾ ಇದೆ. ಇದು ಚುನಾವಣೆಯ ಹಿನ್ನೆಲೆ ನಡೆದಷ್ಟೇ ಘಟನೆ ಅಲ್ಲ, ಇದು ಇನ್ನೂ ಮತ್ತೆ ಮುಂದುವರಿತಾ ಇದೆ. ಇದರಲ್ಲಿ ಯಾರ ಲಾಭಗಳು, ಯಾರ ವೈಯಕ್ತಿಕ ಹಿತಾಸಕ್ತಿಗಳು ಏನೇನಿದೆಯೋ ಅನ್ನುವಂಥದ್ದನ್ನ ಬಿಚ್ಚಿ ನೋಡಬೇಕಾಗುತ್ತೆ. ಬಹಳ ಗಂಭೀರವಾಗಿದೆ. ನಾವು ಪೊಲೀಸ್ ಇಲಾಖೆಗೆ, ಜಿಲ್ಲಾಡಳಿತಕ್ಕೆ ಮತ್ತು SITಗೆ ನಾವು ಗಂಭೀರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನಾದರೂ ತಡೆಗಟ್ಟಿ ಕೂಡಲೇ ಈಗ ಕಾರ್ತಿಕ್ ಮತ್ತು ದೇವರಾಜೇಗೌಡರನ್ನ ವಿಚಾರಣೆಗೆ ಒಳಪಡಿಸಿದ್ರೆ ಖಂಡಿತವಾಗಿ ಪೆನ್ ಡ್ರೈವ್ಗಳು ಯಾರ್ಯಾರು ತಲುಪಿದೆ, ಯಾವ್ಯಾವ ವಿಡಿಯೋಗಳು ಹೋಗಿದೆ, ಎಲ್ಲೆಲ್ಲಿದೆ ಅನ್ನೋದನ್ನ ತಡೆಯೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಇದು ಒಂದ್ಸರಿ ಪಾರ್ನ್ ಸೈಟ್ಗಳಿಗೆ ಅಪ್ಲೋಡ್ ಆಯಿತು ಅಂದರೆ ಮತ್ತೆ ತೆಗಿಯೋಕ್ಕೆ ಭಾರಿ ಕಷ್ಟ ಆಗುತ್ತೆ. ಆ ಮಕ್ಕಳು ಬಹಿರಂಗ ಓಡಾಡೋಕ್ಕಾಗೋದಿಲ್ಲ. ಒಂದು ರೀತಿ ಹಾಸನದ ಒಂದು ನಾಗರಿಕ ಮರ್ಯಾದೆನೇ ಹಾಳಾಗ್ತಾ ಇದೆ. ದಯಮಾಡಿ ತಡ್ರಿ ಅಂತ ಬಯಸ್ತೇನೆ. ಮತ್ತು ಭಾಳ ಗಂಭೀರವಾಗಿ ಯಾರೆಲ್ಲ ಈಗಾಗಲೇ SIT ಮುಂದೆ ಗೊತ್ತಿರುತ್ತೆ ಎಷ್ಟು ವಿಡಿಯೋಗಳಿದೆ, ಯಾರೆಂದು ಗೊತ್ತಿರುತ್ತೆ. SIT ಸ್ವತಃ ಮುತುವರ್ಜಿ ವಹಿಸಿ ಅವ್ರನ್ನ ಸಂಪರ್ಕ ಮಾಡಿ ಹೇಳಿಕೆ ಪಡೆದ್ರೆ ಮಾತ್ರ ಸರಿ ಆಗುತ್ತೆ. ಬಿಟ್ಟರೆ ಅವರಾಗಿ ಸಂತ್ರಸ್ತೆಯರು ಈಗ ಎಲ್ಲ ಪ್ರಕರಣದ ಹಿನ್ನೆಲೆಯಲ್ಲಿ ಈಗ ಮಾಧ್ಯಮಗಳು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಅಥವಾ ಪದೇ ವಿಡಿಯೋಗಳು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಅವರಾಗಿ ಹೋಗಿ SIT ಮುಂದೆ ಹಾಜರಾಗಿ ಹೇಳಿಕೆ ಕೊಡೋದ್ರ ಬಗ್ಗೆ ಅನುಮಾನ ಇದೆ.
ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ವಿ, ಯಾರೆಲ್ಲ ವಿಡಿಯೋಗಳಿದ್ದಾರೆ ಅವ್ರನ್ನ ಕೂಡಲೇ ಅವ್ರನ್ನ ಸಂತ್ರಸ್ತರು ಅಂತ ಪರಿಗಣಿಸಿ ವಾಲಂಟ್ರಿಲಿ ಅವ್ರನ್ನ ಹೇಳಿಕೆ ತಗೊಳ್ಳೋ ಕಡೆಗೆ SIT ಗಮನ ಹರಿಸ್ಬೇಕು ಅಂತ ಒತ್ತಾಯ ಮಾಡ್ತೀನಿ. ದಯಮಾಡಿ ಸರ್ಕಾರ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಬೇಕು. ಇದರ ಯಾವುದೇ ಥರದ ರಾಜಕೀಯ ಹಿತಾಸಕ್ತಿ, ಅದು ಸಿದ್ದರಾಮಯ್ಯನವರಿಗೆ ರೇವಣ್ಣನ ಮೇಲೆ ಪ್ರೀತಿ ಇದೆಯೋ, ರೇವಣ್ಣವರಿಗೆ ಸಿದ್ದರಾಮಯ್ಯ ಪ್ರೀತಿ ಇದೆಯೋ, ಅಥವಾ DK ಶಿವಕುಮಾರ್ ಮಾಡಿದರೋ, ಕುಮಾರಸ್ವಾಮಿ ಮಾಡಿದರೋ, ಪ್ರೀತಮಗೌಡ ಮಾಡಿದರೋ, ಇವೆಲ್ಲ ಚರ್ಚೆಗಳು ಈ ಸೆಕೆಂಡ್ರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಈಗೇನು ವಿಡಿಯೋಗಳು ಆಗಿ ಬಂದಿರತಕ್ಕಂಥ ಮಹಿಳೆಯರನ್ನ ಕೂಡಲೇ ರಕ್ಷಣೆ ಮಾಡಿ ಅವ್ರು ಏನೂ ಮಾಡ್ಕೊಳ್ಳದೇ ಇರೋ ಥರ ಅವ್ರನ್ನ ಹೇಳಿಕೆ ಪಡ್ಕೊಳ್ತಕ್ಕಂಥದ್ದು, ಪ್ರಕರಣ ದಾಖಲಿಸ್ತಕ್ಕಂಥದ್ದು, ಮತ್ತು ಮುಂದಿನ ವಿಡಿಯೋಗಳು ಚಿತ್ರಗಳು ಬಿಡುಗಡೆ ಆಗದೆ ತಡಿತಕ್ಕಂಥ ಸರ್ಕಾರದ ಜವಾಬ್ದಾರಿ ಇದೆ. ಇಲ್ಲಾಂದರೆ ಬಹಳ ಅನಾಹುತ ಆಗುತ್ತೆ. ಆ ಎಲ್ಲ ಅನಾಹುತಕ್ಕೆ ಸರ್ಕಾರ ಹೊಣೆಗಾರರಾಗಬೇಕಾಗತ್ತೆ. ದಯಮಾಡಿ ಇದನ್ನ ಗಂಭೀರ ಪರಿಗಣಿಸಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ಖಂಡಿತವಾಗಿ ಬಹಳ ಒಂದು ವಿಷಾದಕರ ಸಂದರ್ಭ. ಹಾಸನ ನಾಗರಿಕನಾಗಿ ನನಗಂತೂ ಬಹಳ ಮುಜುಗರ ತರತಕ್ಕಂಥ ಸಂದರ್ಭ. ಇವತ್ತು ಹಾಸನದ ಹೆಣ್ಣುಮಕ್ಕಳು, ಅದು ಯಾರೇ ಅಧಿಕಾರಿಗಳಲ್ಲಿ ಯಾರೇ ಇರಲಿ, ಯಾವ ಸಂದರ್ಭದಲ್ಲಿ ಅವ್ರು ಇಷ್ಟಪಟ್ಟಿದ್ದಾರೋ, ಕಷ್ಟದಿಂದ ಅವರು ಒಳಗಾಗಿದ್ದಾರೋ, ಅವೆಲ್ಲವೂ ಕೂಡ ಎರಡನೇ ಪ್ರಶ್ನೆ. ಇಲ್ಲಿ ನೇರ ಹೋಗ್ತಿರೋದು ಮಹಿಳೆಯರ ಮಾನ, ಖಾಸಗಿತನ ಹರಾಜಾಗ್ತಾ ಇದೆ. ದಯಮಾಡಿ ತಡೆಗಟ್ಟಿ ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ತೀವ್ರತರವಾದ ಪ್ರತಿಭಟನೆಯನ್ನು ಸರ್ಕಾರ ಎದುರಿಸಬೇಕಾಗತ್ತೆ, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎದುರಿಸಬೇಕಾಗುತ್ತೆ. ನಾಗರಿಕರು ಸುಮ್ಮನೆ ಇಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ವಿ. ಮತ್ತು ಮಾಧ್ಯಮದವರು ನಾವು ಮನವಿ ಮಾಡ್ಕೊಂಡಿದ್ದೀನಿ ಅಂದರೆ, ದಯಮಾಡಿ ಈ ಪ್ರಕರಣದ ಸಂತ್ರಸ್ತೆಯರ ಹೇಳಿಕೆಗಳನ್ನ ದಯಮಾಡಿ ಪ್ರಕಟಣೆ ಮಾಡಬೇಕಾದ್ರೆ ಸ್ವಲ್ಪ ಒಂದು ಸೂಕ್ಷ್ಮತೆನ ಬಳಸ್ಕೊಳ್ಳಿ ಅನ್ನುವಂಥ ಮನವಿಯನ್ನು ನಾವು ಮಾಡ್ಕೊಂಡಿದ್ವಿ. ಯಾಕೆಂದರೆ ಈಗ ಯಾವುದೋ ಒಂದು ಹೇಳಿಕೆ ಬಂದಿದೆ, ಆ ಹೇಳಿಕೆಯನ್ನು ನೋಡಿದ ತಕ್ಷಣ ಇಂಥವ್ರು ಅಂತ ಕೆಲವರು ಅನುಮಾನ ಆಗುತ್ತೆ. ಇನ್ನು ಉಳಿದಂಥ ಸಂತ್ರಸ್ತೆಯರು ಖಂಡಿತವಾಗಿ SIT ಮುಂದೆ ಆಗೋದಕ್ಕೆ ಹಿಂಜರಿತಾರೆ. ಸೊ ಸಂತ್ರಸ್ತೆಯರು SIT ಮುಂದೆ ಹಾಜರಾಗಲಿಲ್ಲ ಅಂತಂದರೆ ಈ ಪ್ರಕರಣವನ್ನು ಸರಿಯಾದ ತನಿಖೆ ಮಾಡಲಿಕ್ಕೆ ಆಗೋದಿಲ್ಲ. ದಯಮಾಡಿ ಇನ್ನು ಮುಂದೆ ಇಂಥ ಅನಾಹುತಗಳಾಗೋದನ್ನು ತಡೆಯಬೇಕು. ಸರ್ಕಾರ ಅತ್ಯಂತ ಗಂಭೀರ ಪರಿಗಣಿಸಬೇಕು ಅಂತ ಮನವಿ ಮಾಡ್ಕೊಳ್ತೀವಿ. ಏಕೆಂದರೆ ಇದು ಈ ಹಿಂದೆ ಎಂದೂ ಕೇಳದೇ ಇರತಕ್ಕಂಥ ಹಗರಣ. ಇದು ಮುಂದೆ ಈ ಥರದ ಹಗರಣ ಆಗಬಾರ್ದು. ಇನ್ನು ಎಷ್ಟು ವಿಡಿಯೋಗಳಿದೆಯೋ, ಯಾರ ಕೈ ಸೇರ್ಕೊಂಡಿದೆಯೋ, ಎಂತೆಂಥ ವ್ಯಕ್ತಿಗಳವರು, ಎಷ್ಟೆಷ್ಟು ಸಮಾಜ ಘಾತಕರಿದ್ದಾರೋ, ಅದರಲ್ಲಿ ಯಾರೆಲ್ಲ ವಿಡಿಯೋ ಅದು ಎಲ್ಲೆಲ್ಲಿ ಬಳಕೆ ಆಗುತ್ತೋ, ಯಾವ್ಯಾವ ಹೆಣ್ಣು ಮಕ್ಕಳನ್ನ ಎಲ್ಲೆಲ್ಲಿ ಬ್ಲಾಕ್ಮೇಲ್ ಮಾಡಲಾಗುತ್ತೋ, ಸೊ ಎಲ್ಲ ಅನಾಹುತಗಳನ್ನ ನಾವು ಸಾಕ್ಷಿ ಆಗಬೇಕಾಗತ್ತೆ. ದಯಮಾಡಿ ಇದನ್ನು ಗಂಭೀರ ಪರಿಗಣಿಸಬೇಕು. ಕೂಡಲೇ ಹೊಸ ತಂತ್ರಜ್ಞಾನವನ್ನಾದರೂ ಬಳಸಿ ಜಿಲ್ಲಾಡಳಿತ, ಸರ್ಕಾರ SITಯನ್ನು ತಡಿಬೇಕು ಅನ್ನೋ ಮನವಿಯನ್ನು ನಾವು ಮಾಡ್ಕೊಳ್ತೇವೆ. ಇಲ್ಲಾಂದರೆ ದೊಡ್ಡ ಪ್ರತಿಭಟನೆ ಎದುರಿಸಬೇಕಾಗುತ್ತೆ ಅನ್ನೋದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ.